ಲೋಹಿತ್ ಅವರೇ, ನಮ್ಮ ಕಾಂತಕುಮಾರ್ ಅವರೇ ಉದ್ಯೋಗ ನೀತಿ ತಂದ್ರು, ಕಾಯ್ದೆ ತಂದ್ರು. ಕನ್ನಡಿಗರಿಗೆ ಉದ್ಯೋಗ 80% ಮೇಲೆ 60% ಮೇಲೆ ಕೆಲವರಿಗೆ ಈ ತರದೆಲ್ಲ ತಂದ್ರು. ತಂದಾದ್ಮೇಲೆ ಈ ಸರ್ಕಾರ ಅಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಮಾತಾಡೋರು ಅದು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಎಲ್ಲ ಆದ್ಮೇಲೂ ಕೂಡ ಅನುಷ್ಠಾನ ತರಕ್ಕೆ ಬೇರೆಯವರು ಒತ್ತಡ ಬಂತು. NRIನವರು, ITBTನವ್ರದ್ದು, ಶ್ರೀಮಂತರದು ಅದನ್ನು ತಡೆ ಹಿಡ್ಕೊಂಡು ಕೂತಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಕೊಡೋ ಆಕ್ಟ್ ಅನ್ನ, ಒಪ್ಪಿರೋ ಆಕ್ಟ್ ಅನ್ನ. ಅಂದ್ರೆ ಇವ್ರನ್ನೇನ್ ನಂಬಕ್ಕಾಗತ್ತೆ? ಸುಳ್ಳು ಸರ್ಕಾರ, ನುಡಿದಂತೆ ನಡೆದೇ ಇರ್ತಕ್ಕಂಥ ಸರ್ಕಾರ. ಅಪಾರವಾದ ಪ್ರೀತಿ ಇತ್ತು ಸಿದ್ದರಾಮಯ್ಯನವರ ಮೇಲೆ. ಕೇವಲ ಶೋಷಿತರ ವರ್ಗದವರ ನಾಯಕರಷ್ಟೇ ಅಲ್ಲ, ಕನ್ನಡಕ್ಕೆ ಖಂಡಿತವಾಗ್ಲೂ ಕಡ್ಡಾಯವಾಗಿ ಇವರು ಎಲ್ಲವನ್ನೂ ಮಾಡ್ತಾರೆ ಅಂದಾಗ ಆ ಒಂದು ಆಕ್ಟ್ ಅನ್ನ ಇದುವರೆಗೂ ತಡೆ ಹಿಡಿದಿದ್ದಾರೆ. ಮತ್ತು ಇವತ್ತು ಜಾತಿ ಗಣತಿ ಇದೆ. ಜಾತಿ ಗಣತಿ ಬಂದ್ರೆ ಕೇವಲ ಒಬ್ಬರಿಗೆ ಅನುಕೂಲ ಆಗಲ್ಲ. ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರೋ ಎಲ್ಲಾ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ. ಇವತ್ತು ದೇಶದಲ್ಲಿ ದುರಂತ ಆ ಜಾತಿ ಗಣತಿಯನ್ನು ತರದೇ ಇರೋದ್ರಿಂದಲೇ ಸಮಾನವಾದ ಹಕ್ಕನ್ನು ಯಾರೂ ಪಡೆಯಕ್ಕಾಗಿಲ್ಲ ಇವತ್ತಿನ ದಿವಸ. ಅದನ್ನು ತನ್ನಿ ಅಂದ್ರೆ ಇವತ್ತು ತರ್ತೀವಿ ಅಂತ ಮಾತು ಕೊಟ್ಟಂತ ಮುಖ್ಯಮಂತ್ರಿಗಳು ಮುಂದೂಡಿದ್ದಾರೆ. ಯಾಕೋ ಬಲಾಢ್ಯರಿಗೆ ಬಲಿಯಾಗಿ ಮುಂದೂಡಿದ್ದಾರೆ. ಅದನ್ನೂ ಸೇರಿಸ್ಕೊಂಡು ಹೋರಾಟ ಮಾಡ್ತೀವಿ. ನನ್ನ ಜಾತಿ ಅನ್ನೋದಲ್ಲ, ಯಾವ ಜಾತಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗವಾಗಿ ಅನುಕೂಲವಿಲ್ವೋ ಅವರೆಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ವೀಕ್ ಆದ್ರೂ ನೀವು ಮಾಡದೇ ಇದ್ರೆ ಮುಖ್ಯಮಂತ್ರಿಗಳೇ, ನೀವು ಕೈಲಾಗದ ಮುಕ್ತಿ ಅನ್ನೋದಕ್ಕಿಂತ ಅಧಿಕಾರ ಆಸೆಗೋಸ್ಕರವಾಗಿ, ಅಸ್ತಿತ್ವಕ್ಕೋಸ್ಕರವಾಗಿ ತಲೆಬಾಗ್ತಾ ಇದ್ದೀರಲ್ಲ, ಅದು ದುರಂತ. ಅದನ್ನು ಖಂಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ಈ ವೇದಿಕೆ ಮೇಲೆ. ಆ ಕಾರಣಕ್ಕೋಸ್ಕರ ಅದರ ಜೊತೆಯಲ್ಲಿ ಇವಾಗಿದು ಪದೇ ಪದೇ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪರೀಕ್ಷೆಯಲ್ಲಿ ತಪ್ಪು ಎಸಗುತ್ತಿರುವ ಆಯೋಗದ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮತ್ತು ಇತರೆ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಬೇಕು, ಶಿಕ್ಷೆ ಆಗಬೇಕು. ಅವ್ರ ತಪ್ಪಿನಿಂದ ನಾವೆಲ್ಲ ಇಷ್ಟನ ಸಾಯ್ಬೇಕಾದ ಅಗತ್ಯ ಇಲ್ಲ. ಬಹಳ ಮುಖ್ಯ. ಪದೇ ಪದೇ ಅದು ಮುಂದಿನ ಎಲ್ಲಾ ನೇಮಕಾತಿಗಳನ್ನು ಅಧಿಸೂಚನೆ 1 ವರ್ಷದ ಒಳಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆಗೊಳಿಸಬೇಕು. ಮಾಧ್ಯಮದವರಲ್ಲಿ ಒಂದು ಕೇಳ್ಕೊತೀನಿ, ನಾವ್ಯಾರು ಇಲ್ಲೇನು ದೊಡ್ಡ ಮನುಷ್ಯರಲ್ಲ, ನೀವೆಲ್ಲರೂ ಇವರು ಭವಿಷ್ಯ ಇರೋದ್ರಿಂದ ಈ ಸರ್ಕಾರಕ್ಕೆ ಇದನ್ನ ಚಾಟಿ ಮುಟ್ಟುವಾಗೆ ತಾವು ತಲುಪಿಸಬೇಕಾಗುತ್ತೆ. ತಲುಪಿಸೋದ್ರ ಜೊತೆಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಿಮ್ಮ ಸರ್ಕಾರವನ್ನ, ಅಸ್ತಿತ್ವವನ್ನೇ ಅಲುಗಾಡಿಸ್ತಕ್ಕಂಥ ಈಗೇನಾಗಿದೆ ಇವತ್ತು ನೋಡಿ, ಇದು ಯಾವ ಕಡೆನೂ ಗಮನ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಬದಲಾಯಿಸೋದು ಹೆಂಗೆ. ಅವ್ರ ಗುಂಪಿನಲ್ಲೇ 3 ಗುಂಪು. ಆ ಪಾರ್ಟಿಲೂ ಹಂಗೆ, ನ್ಯಾಷನಲ್ ಪಾರ್ಟಿಲೂ ಅಷ್ಟೇ. ಆ ಮಕ್ಕಳು ಅಧ್ಯಕ್ಷರಾಗಬೇಕಾ, ಬೇರೆಯವರಾಗಬೇಕಾ, ಏನು ಎತ್ತಾಳ ಆಗ್ಬೇಕು. ಇದು ನಿಮ್ಗೆ ಆದ್ಯತನ? ಈ ಮಕ್ಕಳ ಭವಿಷ್ಯ, ಮುಂದಿನ ಜನಾಂಗದ ಭವಿಷ್ಯ ಮುಖ್ಯನ ಅನ್ನೋದನ್ನ ಯೋಚನೆ ಮಾಡಿ. ಮರೀರಿ ಇದೆಲ್ಲವನ್ನು ನೋಡಿ. ಅಧಿಕಾರ ಇರುತ್ತೆ ಹೋಗುತ್ತೆ. ದೇವರಾಜ ಅರಸು ಅವರು ಒಂದು ಕಾಲದಲ್ಲಿ ಉಳುವವರಿಗೆ ಭೂಮಿ ಅನ್ನೋದು ತಂದಾಗ ಬೇಕಾದಷ್ಟು ಗಲಾಟೆ ಆಯ್ತು. ಆದ್ರೆ ಇವತ್ತಿನ ದಿವಸ ಎಷ್ಟು ಜನ ಬಡವರು ಜಮೀನನ್ನ ಇಟ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂತು, ಧ್ವನಿ ಬಂತು ಸಂವಿಧಾನದಲ್ಲಿ. ಆ ದೃಷ್ಟಿಯಿಂದ ಕಾಯ್ದೆ ಉದ್ಯೋಗದ ಕಾಯ್ದೆಯನ್ನು ತನ್ನಿ. ಜೊತೆಗೆ ಈಗ ತರ್ತಾಗಿ ಈ ಹಮ್ಮಿಕೊಂಡಿರ್ತಕ್ಕಂಥ ಇದ್ರ ಮುಖೇನ ಹೇಳ್ತಾ ಇದ್ದೀನಿ, ನಮ್ಮವರು 11 ಬೇಡಿಕೆಗಳನ್ನ ಇಟ್ಟಿದ್ದಾರೆ ಗೆಳೆಯರು. ಎಲ್ಲವೂ ಒಪ್ಪುವಂತದ್ದೇ. ಆಯೋಗವು ನಡೆಸುವ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಮೊದಲ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ, ಇದು ಬಹಳ ಮುಖ್ಯ. ಪ್ರಶ್ನೆ ಪರೀಕ್ಷೆ ಮೊದಲು ಕನ್ನಡದಲ್ಲಿ ಕನ್ನಡ ಮಾಡಿ, ಆಮೇಲೆ ಇಂಗ್ಲಿಷಿಗೆ ತರ್ಜನೆ ಮಾಡಿ. ನೀವು ದರಿದ್ರ ಇಂಗ್ಲಿಷ್ ಅನ್ನ ತಂದುಬಿಟ್ಟು ಅದಕ್ಕೆ ಡಿಕ್ಷನರಿ ತಗೊಂಡು ಉತ್ತರ ಅದು ಓದ್ಬಿಟ್ರೆ ಭಯ ಆಗುತ್ತೆ. ಒಂದು 30, 50, 60 ಯಾವ್ದು ಅಂತಲೇ ಗೊತ್ತಿಲ್ಲ, ಅರ್ಥಗಳು ಗೊತ್ತಿಲ್ಲ. ಅದನ್ನು ಧೈರ್ಯವಾಗಿ ಕೊಟ್ಟಿದ್ದಾರೆ ಸರ್ಕಾರ, ಒಪ್ಪಿಕೊಂಡಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತಿನ ದಿವಸ. ಇನ್ನೂ ಅಧಿಕಾರದಲ್ಲಿ ಅವ್ರು ಬಿಟ್ಕೊಂಡಿದ್ದೀರಲ್ಲ. ಪ್ರಶ್ನೆಗಳು ಮೊದಲು ಕನ್ನಡದಲ್ಲಿ ಆಗಬೇಕು. ಆಮೇಲೆ ಯಾವ ಭಾಷೆ ಬೇಕಾದ್ರೂ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಎಲ್ಲಾ ಪರೀಕ್ಷೆಗಳು ಆಗಬೇಕು. ಬ್ಯಾಂಕಿನಲ್ಲಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕ್ ಅಂಡರ್ ಸೆಕ್ಟರ್ ಇರ್ಬೋದು, ITBT ನಲ್ಲಿರ್ಬೇಕು. ಕನ್ನಡಿಗರಿಗೆ ಮೊದಲು ಉದ್ಯೋಗ, ಆಮೇಲೆ ನಂತರ ನಮ್ಮ ಅನ್ನ ಬೇಕು, ನಮ್ಮ ನೀರು ಬೇಕು, ನಮ್ಮ ಆಹಾರ ಬೇಕು, ನಮ್ಮ ತೆರಿಗೆ ವಿನಾಯಿತಿ ಬೇಕು. ನಾವು ಬೇಡ, ನಮ್ಮ ಭಾಷೆ ಬೇಡ ಅನ್ನೋರು ನೀವು ಬೇಡ, ನೀವು ರಾಜ್ಯದಿಂದಲೇ ಬಹಿಷ್ಕಾರ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಮುಂದೆ ಈಗಾಗಲೇ ಬಾಕಿ ಉಳಿದಿರುವಂತಹ CTI, AO, AO ಮತ್ತು JTO ಅಂತಿಮ ಆಯ್ಕೆ ಪಟ್ಟಿಯನ್ನು ತಕ್ಷಣವೇ ಬಿಡುಗಡೆಗೊಳಿಸಿ ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಂಡಿರುವ ವಿವಿಧ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಬೇಕು. ಆಯ್ಕೆ ಪ್ರಕ್ರಿಯೆಗಳಲ್ಲಿ
ಪರೀಕ್ಷೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಬಿಗಿಯಾದ ಕ್ರಮ ಕೈಗೊಳ್ಳಬೇಕು. ಇದು ಮಿಕ್ಕಿದ್ದು ನಾನು ಏನು ಹೇಳಕ್ಕೋಲ್ಲ. ಇವತ್ತು ನಮಗೆ ಬೇಕಾಗಿರೋದು, ತುರ್ತಾಗಿ ಬೇಕಾಗಿರೋದು ತಡೆ ಹಿಡಿವಿ. ಪರೀಕ್ಷೆ ಏನು ಮಾಡಿದ್ದೀರೋ ಅದು ರದ್ದು ಮಾಡಿ ಅಥವಾ ಎರಡನೇದು ಮಾಡಿ. ಯಾರಿಗೂ ಏನು ತೊಂದರೆ ಬೇಡ. ಮೇನ್ಸ್ ಎಲ್ರಿಗೂ ಕೊಡಿ, ನೋಡೋಣ ನಾವು ಪಾಸ್ ಮಾಡ್ಕೊತೀವಿ. ಅಲ್ಲಿ ತಪ್ಪು ಮಾಡಿ ಬಹಳ ಅನ್ಬೋದು. ಈಗ ಪಾಸ್ ಆಗಿರೋರ್ ಗತಿ ಏನು, ಯಾರು ಅವ್ರನ್ನೂ ಕೊಡಿ, ಇವ್ರನ್ನೂ ಕೊಡಿ. ಈಗ ನೀವು ಮಾಡಿರೋ ತಪ್ಪುಗಳಿಗೆ ನೀವೇ ಮಣ್ಣು ತಿನ್ಬೇಕೆ ಹೊರತು ನಮಗೆ ತಿನ್ಸಕ್ ಬರಬೇಡಿ. ತಿನ್ಸಕ್ ಬಂದ್ರು ನಾವು ಒಪ್ಪೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಾನು ಮೊದಲನೇದಾಗಿ ಭಾಷೆಯ ವಿಚಾರದಲ್ಲಿ ಕಾಯ್ದೆ ತನ್ನಿ, ಕಾಯ್ದೆಯನ್ನು ಪೆಂಡಿಂಗ್ ಇಟ್ಟಿದ್ದೀರಾ, ನೀವು ಉದ್ಯೋಗವನ್ನು ಕೂಡ ಕನ್ನಡಿಗರಿಗೆ ಬರಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಜಾತಿಯ ಸಮೀಕ್ಷೆಯನ್ನು ತಂದ್ರೆ ನಾವು ಯಾರ್ಯಾರು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಎಷ್ಟು ಜನಕ್ಕೆ ಸಮಾನ ಬೇಕಾಗಿದೆ, ಸರ್ವರಿಗೂ ಸಮಪಾಲು ಸಮಬಾಳು ಬೇಕಾದ್ರೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಯಾರದೇ ಒತ್ತಡಕ್ಕೆ ಮಣಿಯಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಖಂಡಿಸ್ತಾ ಇದ್ದೀನಿ. ಇವತ್ತು ನೀವು ಯಾವ ಜಾತಿ ಗಣತೆಯನ್ನ ಎಷ್ಟು ಜನ ಇದ್ದೀವಿ ಅನ್ನೋದನ್ನ ಇವತ್ತಿಂದ ಬಿಡುಗಡೆ 160 ಕೋಟಿ ಖರ್ಚು ಮಾಡಿ ನೀವೇ ಮಾಡಿದ್ದೀರಾ. ನೋಡಿ ಎಂತ ದುರಂತ ಇದೆ. ಇದನ್ನು ಹೇಳ್ತಾ ಇದ್ದೀನಿ ಮಾಧ್ಯಮಕ್ಕನ್ನ. 2013ರಲ್ಲಿ ನೇಮಕ ಮಾಡಿದ್ರ 160 ಕೋಟಿ ಖರ್ಚು ಮಾಡಿದ್ರ, ನಿಮಗೆ ತಂದು ಕೊಟ್ರು, ನೀವು ತಗೊಳ್ಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ತಂದು ಕೊಟ್ರು, ಅವ್ರು ತಿರಸ್ಕಾರ ಮಾಡಿದ್ರು. ಯಡಿಯೂರಪ್ಪನವ್ರಿಗೆ ತಂದು ಕೊಟ್ರು, ಅವ್ರು ತಿರಸ್ಕಾರ ಮಾಡಿದ್ರು. ಬಸವರಾಜ ಬೊಮ್ಮಾಯಿಗೆ ತಂದು ಕೊಟ್ರು, ಅವ್ರು ತಿರಸ್ಕಾರ ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ತಿರಸ್ಕಾರ ಮಾಡೋ ಸ್ಥಿತಿಲಿದ್ದೀರಾ. ಇವತ್ತು ಹೆದರಿಕೆ ನೋಡ್ತಾ ಇದ್ರೆ ನಿಮ್ಮ ಅಸ್ತಿತ್ವ ಕಾಯ್ಬೇಡಿ. ಆಗಿದ್ದೀರಾ ಮುಖ್ಯಮಂತ್ರಿಗಳು, ಎರಡು ಟರ್ಮ್ ಆಗಿದ್ದಾರೆ, ಇನ್ನೇನ್ ಬೇಕಾಗಿದೆ ಅಲ್ವರ? ನಾನ್ ನೋಡಿ ಮುಖ್ಯಮಂತ್ರಿ ಆಗಲೇ ಇಲ್ಲ, ಹಾಗೇ ಇದ್ದೀನಿ ಜನಗಳ ಮನಸ್ಸಲ್ಲಿ. ಆ ಜನಗಳ ಮನಸ್ಸಿನಲ್ಲಿ ಕಾಯಂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕಾಯಂ ಆದ ಕೆಲಸ ಮಾಡಿ, ಈ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತು ಎಲ್ಲರನ್ನೂ ಮೇನ್ಸ್ ಕಳಿಸಿ, ಇಲ್ಲದೆ ಹೋದ್ರೆ ಹೊಸ ಪರೀಕ್ಷೆಯನ್ನು ಮಾಡಿ. ಇದು ನನ್ನ ಕೊಟ್ಟು ಬೇಡಿಕೆ. ಇದ್ರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಇನ್ನೊಂದು ದುರಂತ ನೋಡಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇ ಕ್ಲಾರಿಫೈ ಮಾಡಬೇಕು. ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿದೆ, ಗುತ್ತಿಗೆದಾರರ ಹಣಗಳನ್ನು ಬಿಡುಗಡೆ ಮಾಡದೆ ತೊಂದರೆ ಆಗಿದೆ ಎಂದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಗುತ್ತಿಗೆದಾರ ಅಂತ ನೀವೇ ಹೇಳಿದಾರ ಅಂತ ಅವ್ರು ಹೇಳಿದ್ದಾರೆ. ನೀವು ಅಕಸ್ಮಾತ್ ಹೇಳಿದ್ರು ಹೇಳಿದ್ದೀನಿ ನಾನು ಒಪ್ಕೊಳ್ಳಿ, ಹೇಳಿಲ್ದೇ ಇದ್ರೆ ಅದನ್ನು ಕ್ಲಾರಿಫೈ ಮಾಡಿ. ಆ ಕಿಯೋನಿಕ್ಸ್ ವಿಚಾರದಲ್ಲಿ ಸಾಮೂಹಿಕ ಎಂಥದ್ದು ಸಾವಿಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ 300 ಕೋಟಿ ಹಣ ಕೊಡದೇ ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೂ ನೀವು ಸುಮ್ಮನಿದ್ದೀರಾ ಅನ್ನೋತಿದ್ದೀರಾ. ಅದು ದುರಂತ. ಅವ್ರಿಗೂ ಏನಾದರೂ ಒಂದು ತೀರ್ಮಾನವನ್ನು ಮಾಡಿ ಅಂತ ಹೇಳಿ ಯಾರು ಈಗ ನಮ್ಮ ವೇದಿಕೆ ಮೇಲೆ ಬೆಂಬಲ ಕೊಡಕ್ ಬಂದಿದ್ದಾರೋ ಆ ಎಲ್ಲಾ ಗೆಳೆಯರಿಗೂ ಒಂದು ಜೋರು ಚಪ್ಪಾಳೆಯೊಂದಿಗೆ ಕರತಾಡವನ್ನ ಮಾಡಬೇಕು ಅಂತ ಕೇಳ್ಕೊಂಡು, ಬಹಳ ಇನ್ನು ಉದ್ದನೆ ಭಾಷಣ ನಾನು ಮಾಡೋದಿಲ್ಲ. ಆಮ್ ಆದ್ಮಿ ಪಕ್ಷ ಅಂತ ಬಂದಿಲ್ಲ. ಒಬ್ಬ ಕನ್ನಡಿಗನಾಗಿ ನಾನು ಕೂಡ ಕನ್ನಡದ ಪರವಾಗಿ ನಾನು ಎಷ್ಟೋ ನಿಮಗೆ ಜ್ಞಾಪಕ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕೆಲಸ ಮಾಡಬೇಕಾದ್ರೆ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಮೋಷನ್ ಕೊಟ್ಟರು. ಅವತ್ತೇ ವಿರೋಧ ಮಾಡಿ ನಾನು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಬರೀತೀನಿ, ಬರದೆ ಫೇಲ್ ಮಾಡಿದ್ರು, ಹೋರಾಟ ಮಾಡಿದೆ. ಆಮೇಲೆ ವ್ಯಾಲ್ಯೂ ಮಾಡಿದೆ, ಪಾಸ್ ಮಾಡಿದ್ರು. ಅಂದ್ರೆ ಅವತ್ತಿನ ದಿವಸವೇ ಹೋರಾಟ ಈ ರೀತಿ ಮಾಡಿದ್ದೀನಿ. ಕನ್ನಡದಲ್ಲಿ ವ್ಯವಹಾರ ಮಾಡ್ಬೇಕಂತೆ, ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆ ಅಂತೆ. ಹಾಗಾಗಿ ಈ ದುರಂತಕ್ಕೆ ಒಳಗಾದವರಿಗೆ ಮೊದಲನೇದಾಗ ಅಮಾನತ್ನಲ್ಲಿಡೋದ ಏನ್ ಶಿಕ್ಷೆ ಕೊಡ್ತೀರೋ ಕೊಡಿ. ಆಮೇಲೆ KPSC ಸುಧಾರಿಸಿ. ಯಾಕೆಂದ್ರೆ ಲಕ್ಷಾಂತರ ಜನರ ಬದುಕಿನ ಭವಿಷ್ಯ ಇದೆ. ಈ ರೀತಿ ಕರಪ್ಷನ್ ಮಾಡತಕ್ಕಂಥವ್ರು, ತಪ್ಪು ಮಾಡ್ತಕ್ಕಂಥವ್ರು, ಅವ್ರು ಏನ್ ತಪ್ಪು ಮಾಡಿದ್ರು ಸಹಿಸಿ ನಮಗೆ ತಪ್ಪಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಕ್ಷಮೆ ಇರಲಿ ಆರ್ಗನೈಸರ್ಸ್ಗೆ. ಸಂಜೆವರೆಗೂ ನಿಮ್ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ನಾನು ನನ್ನ ತಂಡ ಅನ್ಕೊಂಡಿದ್ದೆ. ಇದೇ ತರ 3 ಹೋರಾಟಕ್ಕೆ ಇನ್ನೊಂದು ಕಡೆ ಹೋಗ್ಬೇಕಾಗಿದೆ. ನನಗೆ ಯಾವ ಜಾಗವೂ ಬೇಕಾಗಿಲ್ಲ, ಯಾವ ಸ್ಥಾನವೂ ಬೇಕಾಗಿಲ್ಲ. ಅನ್ಯಾಯ ಆದವರಿಗೆ ನ್ಯಾಯ ಸಿಕ್ಕೋದಕ್ಕೆ ನಾನು ಹೋರಾಟವನ್ನ ಕಾಯ್ದಿರಿಸಿರ್ತೀನಿ, ಇದನ್ನ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಯಾರ್ಯಾರು ಬರ್ತಿರೋ ಯಾವ ಪಕ್ಷದವ್ರನ್ನೆಲ್ಲ ಇಲ್ಲೇ ನಾನೇ ಆಹ್ವಾನ ಮಾಡ್ತಾ ಇದ್ದೀನಿ. ಅದು BJP ಅವರಿರ್ಲಿ, JDS ನವರಿರ್ಲಿ, ಇಂತಹ ವಿಚಾರದಲ್ಲಿ ಪಕ್ಷ ಭೇದ ಮರೆತು ನಿಮ್ಮ ಸಿದ್ಧಾಂತವನ್ನು ಕೈ ಜೋಡಿಸಿ ಇದಕ್ಕೆ ಶಕ್ತಿ ತುಂಬಿ ಪರಿಹಾರ ಕೊಡಿಸಿ ಅಂತ ಹೇಳಿ ಸರ್ಕಾರವನ್ನು ಕೂಡ ಈ ಪರಿಹಾರ ಕೊಡದೇ ಇದ್ರೆ ನಿಮ್ಮ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ನಾವು ನಿಮ್ಮನ್ನು ವಿರೋಧ ಮಾಡೋದು ಅನಿವಾರ್ಯವಾಗುತ್ತೆ. ತಾಲೂಕ್ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ಮಹಾನಗರ ಪಾಲಿಕೆಯ ವಿರುದ್ಧವಾಗಿ ಬೇರೆ ಒಬ್ಬ ವ್ಯಕ್ತಿ, ನಮ್ಮಲ್ಲೇ ಒಬ್ಬ ಹುಡುಗರನ್ನ ನಿಲ್ಲಿಸಿ, ನಮ್ಮಲ್ಲೇ ಇಲ್ಲಿ ಯಾರು ಕನ್ನಡದಲ್ಲಿ ಅನ್ಯಾಯ ಆಗಿದೋ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿ ನಮ್ಮ ಹಕ್ಕನ್ನು ನಾವೇ ಪಡಿತೀವಿ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ಒಳ್ಳೇದಾಗ್ಲಿ. ಆಗದೆ ಇದ್ದಾಗ ಮತ್ತೆ ತಿರ್ಗಾ ಬೀದಿಗೆ ಬರ್ತೀನಿ ನಾನು. ಧನ್ಯವಾದ.